ಇವತ್ತು ನಾವು 9th ಸ್ಟ್ಯಾಂಡರ್ಡ್ನ ಒಂದು ಚಾಪ್ಟರ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಡೆಫಿನೇಷನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಲೈನ್ಸ್ ಕಲೆಕ್ಷನ್ ಆಫ್ ನ್ಯೂಮರಸ್ ಆಫ್ ಪಾಯಿಂಟ್ಸ್. ಆ್ಯಂಡ್ ಈಗ ಫಸ್ಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ನೋಡ್ಕೊಳ್ಳೋದಾದರೆ ಫಸ್ಟ್ 5 ಟೈಪ್ಸ್ ಆಫ್ ಆ್ಯಂಗಲ್ಸ್ ಇದೆ. ಫಸ್ಟ್ ಟೈಪ್ ಬಂದು ಅಕ್ಯೂಟ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲಲ್ಲಿ ಆ್ಯಂಗಲನ್ನು ನಾವು ತೀಟಾ ಅಂತ ತೊಗೊಳ್ಳೋಣ. ಇಲ್ಲಿಂದ ತೀಟಾ ವಿಲ್ ಬಿ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಲೆಸ್ಸರ್ ದ್ಯಾನ್ 90 ಡಿಗ್ರಿ. ಏನು ಹೇಳಿ, ತೀಟಾ 0 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಆ್ಯಂಡ್ 90 ಡಿಗ್ರಿಗಿಂತ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಬಂದು ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಏನಂದರೆ ಎಕ್ಸಾಕ್ಟ್ 90 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ ತೀಟಾ. ಥರ್ಡ್ ಒನ್ ಬಂದು ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲಲ್ಲಿ ತೀಟಾ 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಹಾಗೂ 180 ಡಿಗ್ರಿಗಿಂತ ಕಮ್ಮಿ ಇರುತ್ತೆ. ಸೊ ಅದನ್ನು ನಾವು ಅಬ್ಟ್ಯೂಸ್ ಆ್ಯಂಗಲ್ ಅಂತ ತೊಗೋತೀವಿ. ಇನ್ನು ನೆಕ್ಸ್ಟ್ ಸ್ಟ್ರೇಟ್ ಆ್ಯಂಗಲ್. ಸ್ಟ್ರೇಟ್ ಆ್ಯಂಗಲ್ ಅಂದರೆ ವೆನ್ ಅ ಸ್ಟ್ರೇಟ್ ಲೈನ್ ಇಸ್ ಫಾರ್ಮ್ಡ್ ದ ಆ್ಯಂಗಲ್ ಬಿಟ್ವೀನ್ ಇಟ್ ಇಸ್ 180 ಡಿಗ್ರಿ. ಸ್ಟ್ರೈಟ್ ಲೈನ್ ಆದಾಗ ಅದ್ರ ಮಧ್ಯೆ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಅದೇನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಸಾರಿ. ನೆಕ್ಸ್ಟ್ ರಿಫ್ಲೆಕ್ಸ್ ಆ್ಯಂಗಲ್. ಈಗ ಒಂದು ಆ್ಯಂಗಲ್ ಈ ಥರ ಫಾರ್ಮ್ ಆಗಿದೆ, ಅದ್ರ ಇನ್ಸೈಡ್ ತೀಟಾ ತೊಗೊಂಡ್ರೆ ಅದು ನಮಗೆ ಒಂದು ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ಅಕ್ಯೂಟ್ ಆ್ಯಂಗಲ್. ಬಟ್ ಅದ್ರ ರಿಫ್ಲೆಕ್ಸ್ ಅಂದರೆ ಹೊರಗಡೆಯಿಂದ ಹೀಗೆ ತೊಗೊಂಡ್ರೆ ನಮಗೊಂದು ಆ್ಯಂಗಲ್ ಸಿಗುತ್ತೆ, ದಟ್ ಈಸ್ ತೀಟಾ ಗ್ರೇಟರ್ ದ್ಯಾನ್ 180 ಡಿಗ್ರಿ. 180 ಡಿಗ್ರಿಗಿಂತ ತೀಟಾ ಜಾಸ್ತಿ ಇರುತ್ತೆ. ಹಾಗೆ 360 ಡಿಗ್ರಿ ಅಂದರೆ ಕಂಪ್ಲೀಟ್ ಆ್ಯಂಗಲ್ಗಿಂತ ಕಮ್ಮಿ ಇರುತ್ತೆ. ಸೊ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟೇ ತೋರಿಸಿರೋದು. ಇನ್ನೂ ಒಂದು ಬರುತ್ತೆ, ದಟ್ ಈಸ್ ಕಂಪ್ಲೀಟ್ ಆ್ಯಂಗಲ್. ಯಾವಾಗ ಒಂದು ಆ್ಯಂಗಲ್ಲು ಫುಲ್ 360 ಡಿಗ್ರಿನೂ ಕಂಪ್ಲೀಟ್ ಮಾಡಿ, ಈಗ ಒಂದು ಫುಲ್ 360 ಡಿಗ್ರಿನೂ ಕಂಪ್ಲೀಟ್ ಮಾಡಿ ಮತ್ತೆ ಅದ್ರ ಮೇಲೆ ಓವರ್ಲ್ಯಾಪ್ ಆಗಿ ಬಂದು ನಿಲ್ಲುತ್ತೆ. ಸೊ ದಟ್ ಈಸ್ ಕಾಲ್ಡ್ 360 ಡಿಗ್ರಿ. ಬಟ್ ಅದು ಇಲ್ಲೆಲ್ಲೂ ಕೇಳಿಲ್ಲ. ನೆಕ್ಸ್ಟಿಗೆ ಹೋಗೋದಾದರೆ ಅಡ್ಜಸೆಂಟ್ ಆ್ಯಂಗಲ್ಸ್. ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರೆ ಈಗ ನೋಡಿ, ಇದೊಂದು ಲೈನ್ ಇದೆ, ಇಲ್ಲೊಂದು ರೇ ಪಾಸ್ ಆಗುತ್ತೆ, ಇಲ್ಲೊಂದು ರೇ ಪಾಸ್ ಆಗುತ್ತೆ. ಸೊ ಇಲ್ಲಿ ಏನು ಫಾರ್ಮ್ ಆಗಿದೆ, ಒಂದು ಆ್ಯಂಗಲ್, 2 ಆ್ಯಂಗಲ್ ಫಾರ್ಮ್ ಆಗಿದೆ. ಈ ಟೋಟಲ್ ಸೇರಿದ್ರೆ ಇನ್ನೊಂದು ಆ್ಯಂಗಲ್ ಬರುತ್ತೆ. ಸೊ 3 ಆ್ಯಂಗಲ್ಸ್ ಆರ್ ಫಾರ್ಮ್. ಇದು ಏನೂ ಇಲ್ಲ, ಅಡ್ಜಸೆಂಟ್ ಆ್ಯಂಗಲ್ ಅಷ್ಟೇ. ಅಂದರೆ 2 ಪಕ್ಕದಲ್ಲೇ ಇರುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಅಡ್ಜಸೆಂಟ್ ಆ್ಯಂಗಲ್ಸ್. ನೆಕ್ಸ್ಟ್ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ಈ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸಲ್ಲಿ ಏನಂದರೆ ಒಂದು ಸ್ಟ್ರೇಟ್ ಲೈನ್ ಇರುತ್ತೆ, ಅದ್ರ ಮೇಲೊಂದು ರೇ ಪಾಸ್ ಆಗಿರುತ್ತೆ. ಆಗೇನಾಗುತ್ತೆ, ಈ ಕಡೆ ಪೇರು ಮತ್ತು ಈ ಕಡೆ ಪೇರು ಅಂದರೆ ಈ ಕಡೆ ಆ್ಯಂಗಲ್ಲು ಮತ್ತು ಈ ಕಡೆ ಆ್ಯಂಗಲ್ ಎರಡರದ್ದು ತೀಟಾ ಆ್ಯಡ್ ಮಾಡಿದ್ರೆ ನಮಗೆ ಸಮ್ 180 ಡಿಗ್ರಿ ಬಂದರೆ ಸೊ ಅದು ನಾವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಕರಿತೀವಿ. ನೆಕ್ಸ್ಟಿಗೆ ಹೋಗೋದಾದರೆ ವಿ ಹ್ಯಾವ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂದರೆ ಏನೂ ಇಲ್ಲ. ಈಗ ಈ ಥರ ಒಂದು ಫಾರ್ಮೇಷನ್ ಇದೆ, ಇಂಟರ್ಸೆಕ್ಷನ್ ಅಂದ್ಕೊಳ್ಳಿ. ಇದು ಇಂಟರ್ಸೆಕ್ಷನ್ ಅಲ್ಲ, ಎಲ್ಲ ಕಡೆನೂ ವರ್ಕ್ ಆಗುತ್ತೆ. ವರ್ಟಿಕಲಿ ಆಪೋಸಿಟ್ ಇರಬೇಕು ಅಷ್ಟೇ. ಆ್ಯಂಗಲ್ಸ್ ಆಪೋಸಿಟ್ ಇದ್ದರೆ ಇದೆಲ್ಲ ಕಡೆ ಅಪ್ಲೈ ಆಗುತ್ತೆ. ಈಗ ಇಲ್ಲೊಂದು 40 ಡಿಗ್ರಿ, 40 ಅಲ್ಲ, ಒಂದು 50 ಡಿಗ್ರಿ ಅಂತ ಇಟ್ಕೊಳ್ಳಿ. 50 ಡಿಗ್ರಿ ಅಂತ ತೊಗೊಂಡ್ರೆ ಆಪೋಸಿಟ್ ಆ್ಯಂಗಲ್ ಕೂಡ 50 ಇರುತ್ತೆ. ಇಲ್ಲಿ ಒಂದು 60 ಅಂತ ತೊಗೊಂಡ್ರೆ ಇಲ್ಲಿ 60, ಇಲ್ಲೂ 60 ಇರುತ್ತೆ. ಸೊ ಅದೇ ವರ್ಟಿಕಲಿ ಆಪೋಸಿಟ್. ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ಸ್ ಆಯಿತಾ. ಲೀನಿಯರ್ ಈಕ್ವೇಷನ್ಸ್ ಆದಮೇಲೆ ಈಸಿಯೆಸ್ಟ್ ಚಾಪ್ಟರ್ ಅಂತ ಇದೆ. ನೆಕ್ಸ್ಟ್ ಪೇರ್ಸ್ ಆಫ್ ಆ್ಯಂಗಲ್ಸ್ಗೆ ಹೋದರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆ್ಯಂಡ್ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಫಸ್ಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ಏನೂ ಇಲ್ಲ, 2 ಲೈನ್ ಹೀಗೆ ಪಾಸ್ ಆಗ್ತಿರುತ್ತೆ. ಸೊ ಅದು ಅಟ್ ಅ ಸರ್ಟೈನ್ ಪಾಯಿಂಟ್ ಅದು ಮೀಟ್ ಆಗಿ ಮತ್ತೆ ಇಟ್ ವಿಲ್ ಕಂಟಿನ್ಯೂ. So that is known as intersecting points. Non-intersecting points are also called as parallel points. They are never intersecting. ಅಂದರೆ ಯಾವಾಗಲೂ ಇಂಟರ್ಸೆಕ್ಟ್ ಆಗಲ್ಲ ಅವರು. ಅದೆರಡು ಲೈನು ಯಾವಾಗಲೂ ಹೀಗೆ ಮೂವ್ ಆಗುತ್ತೆ. ಎಕ್ಸಾಂಪಲ್ ರೈಲ್ವೆ ಟ್ರ್ಯಾಕ್ ತೊಗೋಬೋದು ನೀವು. ನೆಕ್ಸ್ಟ್ ಪೇರ್ಸ್ ಆಫ್ ಆ್ಯಂಗಲ್ಸ್. ಪೇರ್ಸ್ ಆಫ್ ಆ್ಯಂಗಲ್ಸಲ್ಲಿ ವಿ ಹ್ಯಾವ್ 2 ಪೇರ್ಸ್. ಅಂದರೆ ಒಂದು ಕಾಂಪ್ಲಿಮೆಂಟ್ರಿ ಆ್ಯಂಡ್ ಇನ್ನೊಂದು ಸಪ್ಲಿಮೆಂಟ್ರಿ. 2000 years later. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆ್ಯಂಡ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು ಈಗ ಒಂದು ಇದೇ ಥರ ಅಡ್ಜಸೆಂಟ್ ಪೇರ್ ಆಗಿದೆ ಅಂದ್ಕೊಳ್ಳಿ. ಒಂದು ಆ್ಯಂಗಲ್ಲು
ಪ್ಲಸ್ ಇನ್ನೊಂದು ಆ್ಯಂಗಲ್ ಎರಡು ಸೇರಿ 90 ಡಿಗ್ರಿ ಫಾರ್ಮ್ ಆದರೆ, ಅಂದರೆ ರೈಟ್ ಆ್ಯಂಗಲ್ ಆದರೆ ಅದು ಕಾಂಪ್ಲಿಮೆಂಟ್ರಿ ಪೇರ್ ಆಗುತ್ತೆ. ಇನ್ನೊಂದಿದೆ, ದಟ್ ಈಸ್ ಸಪ್ಲಿಮೆಂಟ್ರಿ ಪೇರ್. ಸಪ್ಲಿಮೆಂಟ್ರಿ ಪೇರ್ ಅಂದರೆ ಈಗ ಒಂದು ಆ್ಯಂಗಲ್ ಮತ್ತು ಇನ್ನೊಂದು ಆ್ಯಂಗಲ್ ಎರಡೂ ಸೇರಿ 180 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆದರೆ ದಟ್ ಈಸ್ ಸಪ್ಲಿಮೆಂಟ್ರಿ ಆ್ಯಂಗಲ್. ಸೊ ಆಮೇಲೆ ಇನ್ನೂ ಬರುತ್ತೆ ಏನು ಅಂದರೆ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ಲೀನಿಯರ್ ಪೇರ್ ಅಲ್ಲೇ ಕಲ್ತ್ವಿ, ಮತ್ತು ಅಡ್ಜಸೆಂಟ್ ಆ್ಯಂಗಲ್ಸು ಅಲ್ಲೇ ಕಲ್ತ್ವಿ. ಸೊ ಅದು ಬಿಟ್ಟರೆ ಇದರಲ್ಲಿ ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವಿಂಗೆ ಬೇರೆ ಏನೂ ಇಲ್ಲ. ಸೊ ಗೈಸ್, ಸುಮಾರು ಜನ ನೋಡ್ತಾ ಇಲ್ಲ, ನಾನು ಟೀಚ್ ಮಾಡ್ತಿರೋ ಮೆಥಡ್ ಇಷ್ಟ ಆಗ್ತಿಲ್ಲ ಅಂದರೆ ನೀವು ಕಮೆಂಟ್ ಮಾಡ್ಬೋದು. ಸುಮಾರು ಜನ ನೋಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ಹಾಗೆ ಹೌದು, ನನ್ನದು ಒಂಥರ ಹೊಸ ಕಂಟೆಂಟು, ಬಟ್ ರೀಚ್ ಮಾಡ್ಸೋಕ್ಕೆ ನೋಡಿ. ನಿಮಗೆ ಎಷ್ಟೋ ಜನ ಗೊತ್ತಿರ್ತಾರೆ ಹೂ ವಿಲ್ ಬಿ ಸ್ಟ್ರಗ್ಲಿಂಗ್ ಅಬೌಟ್ ದಿಸ್. ಸೊ ನಿಮ್ಗೊಂದು ಸಿಂಪಲ್ ವೇಯಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಜಾಸ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೇನೂ ಇಲ್ಲ, ಅಷ್ಟೇ, ಜಾಸ್ತಿ ಬೇರೇನೂ ಕೊಟ್ಟಿಲ್ಲ. ಅದೇ ಏನು ಅಂದರೆ ಈ ಒಂದು 9th ಸ್ಟ್ಯಾಂಡರ್ಡಲ್ಲಿ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ಸ್ ಇದೊಂದು, ಮತ್ತು ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್. ಇವೆರಡು ಫುಲ್ ಡೆಡ್ ಈಸಿ ಚಾಪ್ಟರ್ಸು. ಇದೆರಡು, ಮತ್ತು ಇದರಲ್ಲಿ ಇನ್ನು ಈಸಿ ಚಾಪ್ಟರ್ಸ್ ಬಂದು ಕೋಆರ್ಡಿನೇಟ್ ಜಾಮೆಟ್ರಿ ಈಸಿ ಇದೆ, ಬಟ್ ನನಗೆ ಯಾಕೋ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸುತ್ತೆ. ಆ್ಯಂಡ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸು, ಹೆರಾನ್ಸ್ ಫಾರ್ಮುಲಾ, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸು, ಮತ್ತು ಲೀನಿಯರ್ ಈಕ್ವೇಷನ್ ಕಲಿತ್ರೆ ನಿಮ್ಗೆ ಆಲ್ಮೋಸ್ಟ್ ಎಕ್ಸಾಮಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಂದುಬಿಡುತ್ತೆ. ಆಲ್ಮೋಸ್ಟ್ 35-36 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ನೀವು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ 3 ಚಾಪ್ಟರ್ನ ನೀವು ಕಂಪ್ಲೀಟಾಗಿ ಓದಿ, ಬೇರೆ ಎಲ್ಲ ಒಂದೊಂದು ಚೂರು ಓದಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 80 ಮಾರ್ಕ್ಸ್ಗೆ ನಿಮಗೆ ಪಕ್ಕ ಒಂದು 45 to 50 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಎಲ್ಲ ಒಂದು ಚೂರು ಪ್ರಿಪೇರ್ ಆಗಿ ಇದನ್ನೆಲ್ಲ ಸೇರಿ ಫುಲ್ ಕಂಪ್ಲೀಟಾಗಿ ಪ್ರಿಪೇರ್ ಆದರೆ ಈ 3 ಚಾಪ್ಟರ್ನ ನಿಮ್ಗೆ ಆರಾಮಾಗಿ 45 to 50 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರುತ್ತೆ. ಬಟ್ ಇಫ್ ಯು ವಾಂಟ್ ಟು ಸ್ಕೋರ್ ಔಟ್ ಆಫ್ ಅಬೌವ್ 75, ನಿಮಗೆ ಆಬ್ವಿಯಸ್ಸು ಬೇರೆ ಏನೂ ಟ್ರಿಕ್ಸ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಥಿಂಕ್ ಸ್ಮಾರ್ಟ್. ಯು ಹ್ಯಾವ್ ಟು ಅನಲೈಸ್ ದ ಕ್ವೆಶನ್. ಆಬ್ವಿಯಸ್ಲಿ ವಿಲ್ ಗೆಟ್ ದಟ್ ಸಕ್ಸಸ್. ಅದನ್ನು ಬಿಟ್ಟರೆ ಬೇರೆ ಏನೂ ಶಾರ್ಟ್ಕಟ್ಸ್ ಯೂಸ್ ಮಾಡೋಕ್ಕೆ ಆಗಲ್ಲ. ನಿಮಗೆ 100% ಇಲ್ಲ 95% ಆ ಥರ ಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಗೋ ಥ್ರೂ ಹಾರ್ಡ್ ವರ್ಕ್ ಅಷ್ಟೇ. ಸೊ ಈ ಒಂದು ಮಾತನ್ನ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದಾದಮೇಲೆ ಎಕ್ಸಸೈಸ್ ಸಾಲ್ವಿಂಗ್ ಬರುತ್ತೆ. ಆ್ಯಂಡ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹೊಸ ಚಾನಲ್ಲು ಬೆಳೆಸಿ, ಇನ್ನೂ ಹೊಸ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.